ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಹಿಟ್ ಲಿಸ್ಟ್ ನಲ್ಲಿ 15 ಸಚಿವರಿದ್ದಾರೆ. ಯಾರ್ಯಾರು ತಲೆದಂಡ ಆಗುತ್ತೆ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಡಿಕೆ ಬಣದ ಯಾವ ಶಾಸಕರಿಗೆ ಮಂತ್ರಿಗಿರಿ ಸಿಗುತ್ತೆ? 2028ಕ್ಕೆ ಕಾಂಗ್ರೆಸ್ ಯಾವ ಹೊಸ ರೂಪದೊಂದಿಗೆ ಜನರ ಬಳಿ ಹೋಗುತ್ತೆ? ಹೊಸ ಕಾಂಗ್ರೆಸ್ನ ರೂಪು ರೇಷೆಗಳು ಯಾವ ರೀತಿ ಇರುತ್ತೆ? ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನವನ್ನ ತ್ಯಜಿಸಿದ ಮೇಲೆ ಯಾರಾಗ್ತಾರೆ ಕೆಪಿಸಿಸಿ ಅಧ್ಯಕ್ಷರು? ಸಿದ್ದರಾಮಯ್ಯನವರ ಪಾತ್ರ 2028ಕ್ಕೆ ಏನಾಗಿರುತ್ತೆ? ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಇರ್ತಾರಾ ಅಥವಾ ಬೇರೆ ಏನಾದರೂ ವಿಚಾರ ಮಾಡ್ತಾರಾ? ಫೋಕಸ್ ಟುಡೇನಲ್ಲಿ ಈ ಎಲ್ಲ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ತ್ಯಜಿಸೋದು ಕನ್ಫರ್ಮ್ ಅನ್ನಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗೋದು ಬಹುತೇಕ ಪಕ್ಕ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೈಕಮಾಂಡ್ ಕೂಡ ಈ ಬಗ್ಗೆ ಸಿದ್ದರಾಮಯ್ಯ ಬಣದ ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸಿದ್ದರಾಮಯ್ಯ ಬಣದ ಶಾಸಕರು ದೆಹಲಿಗೆ ಹೋಗಿದ್ದಂಥವರು, ಸಂಪುಟ ಪುನಾರಚನೆ ವಿಚಾರದಲ್ಲಿ ಹೈಕಮಾಂಡ್ ಗಮನವನ್ನು ಸೆಳೆಬೇಕಂತ ಹೋಗಿದ್ದಂಥವರು ಬೇಸರದಿಂದ ಬರಿಗೈಯಿಂದ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಾರೆ. ಫೈನಲಿ ಡಿಕೆ ಶಿವಕುಮಾರ್ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಸಂಪುಟ ಪುನಾರಚನೆ ಇಲ್ಲ ಅಂದರೆ ಅದು ಮುಖ್ಯಮಂತ್ರಿ ಬದಲಾವಣೆ ಇದೆ ಎನ್ನುವ ಅರ್ಥವೋ ಅನ್ನೋದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮೇತ ಅನೇಕ ಹಿರಿಯ ಸಚಿವರು ಶಾಕಿಂಗ್ಗೆ ಒಳಗಾಗಿ ಯೋಚಿಸ್ತಾ ಇದ್ದಾರೆ. ಹಾಗಾದರೆ ಹೊಸ ಸರ್ಕಾರ ಬಂದರೆ, ಹೊಸ ಮುಖ್ಯಮಂತ್ರಿ ಬಂದರೆ 2028ಕ್ಕೆ ಕಾಂಗ್ರೆಸ್ನ ಸ್ಟ್ರಾಟಜಿ ಯಾವ ರೀತಿ ಇರುತ್ತೆ? ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಡಿಕೆ ಶಿವಕುಮಾರ್ ಬಣದ 15 ಶಾಸಕರು ಸಚಿವರಾಗೋದು ಬಹುತೇಕ ಕನ್ಫರ್ಮ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗಿರುವ ಸಚಿವರ ಪೈಕಿ 15ರಷ್ಟು ಸಚಿವರನ್ನ ಹುದ್ದೆಯಿಂದ ಕೈ ಬಿಡಲಾಗುತ್ತಂತೆ. ಹಿರಿಯ ಸಚಿವರು ಹುದ್ದೆಯನ್ನು ಕಳೆದುಕೊಳ್ತಾ ಇದ್ದಾರೆ. ಎಚ್ ಸಿ ಮಹದೇವಪ್ಪ, ಆರ್ ಬಿ ತಿಮ್ಮಾಪುರ, ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್, ಸುಧಾಕರ್ ಸೇರಿದಂತೆ ಯು ಬಿ ವೆಂಕಟೇಶ್ ಸೇರಿದಂತೆ ಬಹುತೇಕ ಹಿರಿಯ ಸಚಿವರಲ್ಲಿ 15 ಜನ ಸಚಿವರು ತಮ್ಮ ಹುದ್ದೆಯನ್ನು ಕಳೆದುಕೊಳ್ತಾ ಇದ್ದಾರೆ. ಅವರ ಹುದ್ದೆಗೆ ಹೊಸ ಶಾಸಕರು ಬರ್ತಾ ಇದ್ದಾರೆ. ಮೊದಲ ಬಾರಿಗೆ, ಎರಡನೇ ಬಾರಿಗೆ ಆಯ್ಕೆಯಾದ ಶಾಸಕರಿಗೆ ಮಂತ್ರಿಗಿರಿ ಸಿಗೋ ಸುಳಿವು ಸಿಗ್ತಾ ಇದೆ. ಹಾಗಾಗಿಯೇ 4ರಿಂದ 5 ಬಾರಿ ಗೆದ್ದವರು ಮಂತ್ರಿ ಆಗಬೇಕು ಅಂತ ಹೈಕಮಾಂಡ್ಗೆ ಹೋಗಿ ಮನವಿ ಸಲ್ಲಿಸಿದ್ರಲ್ಲ, ಅವ್ರಿಗೆ ನಿರಾಸೆಯಾಗಿದೆ. ಅವರು ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ದೆಹಲಿಯಿಂದ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಫೈನಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವ ಬೂದಿ ಮುಚ್ಚಿದ ಕೆಂಡ ಜ್ವಾಲೆಯಾಗಿ ಪ್ರಜ್ವಲಿಸಲಿದೆ. ಆ ಜ್ವಾಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏನು 2028ಕ್ಕೆ ಅನ್ನೋದು ಕುತೂಹಲ ಮೂಡಿಸಿದೆ. ಎಸ್ ವೀಕ್ಷಕರೇ, ಈಗಿರುವ ಲಭ್ಯ ಮಾಹಿತಿಗಳ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಂತರ ರಾಜ್ಯಸಭೆ ಸದಸ್ಯತ್ವಕ್ಕೆ ಸಿದ್ದರಾಮಯ್ಯನವ್ರನ್ನ ಪರಿಗಣಿಸಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾರೆ ಅನ್ನುವಂಥ ಮಾತುಗಳಿವೆ. ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಸರಿಯಾಗಿ ಟಕ್ಕರ್ ಕೊಡಬೇಕು ಅಂದರೆ, ಕೌಂಟರ್ ಕೊಡಬೇಕು ಅಂದರೆ, ಅಂಕಿ ಅಂಶಗಳ ಸಮೇತ ಬಿಜೆಪಿ ಸರ್ಕಾರವನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಬೇಕು ಅಂದರೆ ಸಿದ್ದರಾಮಯ್ಯ ಸೂಕ್ತ ವ್ಯಕ್ತಿ. ಹಾಗಾಗಿಯೇ 2028ರ ಕರ್ನಾಟಕ ಚುನಾವಣೆ, 2029ರ ಲೋಕಸಭಾ ಚುನಾವಣೆಗೆ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಕಾಂಗ್ರೆಸ್ಗೆ ಬೇಕು. ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಅಹಿಂದ ಇಮೇಜ್ ಅನ್ನು ಯೂಸ್ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಆದಿಯಾಗಿ ಸೋನಿಯಾ ಗಾಂಧಿ ಅವರು ಯೋಚನೆ ಮಾಡ್ತಿದ್ದಾರಂತೆ. ಹಾಗಾಗಿಯೇ ಸಿದ್ದರಾಮಯ್ಯನವ್ರನ್ನ ಮನವೊಲಿಸುವಲ್ಲಿ ಯಶಸ್ವಿ ಆಗಿದೆ ಹೈಕಮಾಂಡ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಹಿರಿಯ 15 ಸಚಿವರು ಅವರ ಸ್ಥಾನವನ್ನು ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದಾರೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗುವ ತರಾತರೆಯಲ್ಲಿದ್ದಾರೆ. 2028ಕ್ಕೆ ರಾಜ್ಯದಲ್ಲಿ ಹೊಸ ಕಾಂಗ್ರೆಸ್ ನೋಡಲು ಸಿಗುತ್ತಾ? ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.